ಯೂಶ್ವಲಿ ಮಕ್ಕಳಿಗೆ ಏನಂದರೆ ಇಷ್ಟ? ಹಾಗೆ ಕೇಳಿದ ತಕ್ಷಣ ಮೈಂಡಿಗೆ ಬರೋದು ಫಸ್ಟ್ ಚಾಕ್ಲೇಟ್. ಹಾಗಂತ ಅವ್ರು ಇಷ್ಟಪಡ್ತಾರೆ ಅಂತ ನಾವು ಆಚೆಯಿಂದ ತಂದ್ಕೊಡೋದು ಎಷ್ಟು ಸರಿ ನೀವೇ ಹೇಳಿ? ಸೊ ಅದಕ್ಕೆ ನಾವು ಡೇಟ್ಸಲ್ಲಿ ಒಂದು ಒಳ್ಳೆ ಪ್ರೀಮಿಯಮ್ ಆಗಿರೋ ಚಾಕ್ಲೇಟ್ನ ಮನೇಲೇ ಮಾಡೋಣ. ಅದು ಸಕ್ಕರೆಯಿಂದ ಅಲ್ಲ, ಬೆಲ್ಲ ಯೂಸ್ ಮಾಡಿಕೊಂಡು ಮಾಡೋಣ. ಇದನ್ನು ಕಡಿಮೆ ಕಾಸ್ಟಲ್ಲಿ ಟೇಸ್ಟಿಯಾಗಿ ಮಾಡ್ಬೋದು ಅಂದರೆ ನಂಬ್ತೀರಾ? ಇದನ್ನು ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ದಿನಾಗಲೂ ಹಾಕ್ಬೋದು. ಸೊ ನಾವು ಹೆಲ್ತಿ ಸ್ವೀಟ್ ಕೊಟ್ಟಂಗೂ ಆಗುತ್ತೆ, ಮಕ್ಕಳು ಚಾಕ್ಲೇಟ್ ತಿಂದಂಗೂ ಆಗುತ್ತೆ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಈಗ ಚಾಕ್ಲೇಟ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ ಕೋಕೋ ಪೌಡರ್, ಅರ್ಧ ಕಪ್ ಬೆಲ್ಲ, 50 to 100 ಗ್ರಾಮ್ಸ್ ಅನ್ಸಾಲ್ಟೆಡ್ ಬಟರ್ ತೊಗೊತಾ ಇದ್ದೀವಿ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಬೆಲ್ಲ, ಕೋಕೋ ಪೌಡರ್ ಇದನ್ನೆಲ್ಲ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನೋಡಿ, ಈಗ ನಾನು ಬಟರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಅನ್ಸಾಲ್ಟೆಡ್ ತೊಗೋಬೇಕು, ಇಲ್ಲಾಂದರೆ ಸಾಲ್ಟಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ನೋಡಿ, ಈಗ ಪೇಸ್ಟ್ ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನೀವು ಪೇಸ್ಟ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಮೆಲ್ಟೆಡ್ ಬಟರ್ ಕೂಡ ಹಾಕೋಬೋದು. ನೆಕ್ಸ್ಟ್ ಈಗ ನಾವು ಡ್ರೈ ಫ್ರೂಟ್ಸ್ನ ಡೇಟ್ಸ್ ಒಳಗಡೆ ಫಿಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ನಾನೀಗ ಬಾದಾಮಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಚಾಕ್ಲೇಟ್ ಬೇಕೋ ಅಷ್ಟು ಬಾದಾಮಿ, ಅಷ್ಟು ಗೋಡಂಬಿ ನೀವು ತಗೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಗೀ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಲೈಟಾಗಿ. ನೋಡಿ, ಬಾದಾಮಿ ಆಗಿದೆ. ಇವಾಗ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಗೀ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಲೈಟಾಗಿ ಬ್ರೌನ್ ಬಂದರೆ ಸಾಕು. ನೋಡಿ, ಈಗ ರೆಡಿ ಆಗಿದೆ. ನಾವಿವಾಗ ಡೇಟ್ಸ್ ತೊಗೊಂಡಿದ್ದೀವಿ. ಇದನ್ನು ನಾವು ನೋಡಿ ಈ ಥರ ಕಟ್ ಮಾಡಿ, ಫುಲ್ಲಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ಒಂದು ಸೈಡ್ ಕಟ್ ಮಾಡಿ ಅದರೊಳಗಡೆ ಇರೋ ಸೀಡ್ಸ್ನ ತೆಗೆಯೋಣ. ಸೊ ನೋಡಿ, ಹಾಗೆ ಎಲ್ಲ ಡೇಟ್ಸ್ನು ಈ ಥರ ಕಟ್ ಮಾಡಿಕೊಂಡು ಸೀಡ್ಸ್ನೆಲ್ಲ ತೆಗೆದು ರೆಡಿಯಾಗಿ ಇಟ್ಕೊಳ್ಳೋಣ. ನೋಡಿ, ಈಗ ನಮ್ಮೆಲ್ಲ ಡೇಟ್ಸ್ ರೆಡಿಯಾಗಿದೆ. ಈಗ ನಾವು ಒಂದೊಂದೇ ಡೇಟ್ಸ್ ತಗೊಂಡು ಒಂದೊಂದು ಬಾದಾಮಿ ಅದರೊಳಗಡೆ ಫಿಲ್ ಮಾಡ್ತಾ ಇದ್ದೀವಿ. ನಿಮಗೆ ಯಾವುದು ಇಷ್ಟ ಇದೆಯೋ ಅದನ್ನು ಫಿಲ್ ಮಾಡ್ಕೊಳ್ಳಿ. ಬಾದಾಮಿನೂ ಇಡ್ಬೋದು, ಇದರಲ್ಲಿ ಗೋಡಂಬಿ ಇಡ್ಬೋದು, ಇಲ್ಲ ರೋಸ್ಟೆಡ್ ಪೀನಟ್ಸ್ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಅದರೊಳಗಡೆ ಫಿಲ್ ಮಾಡಿ ಈ ಥರ ಒಂದೊಂದಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಜಸ್ಟ್ ಫಿಲ್ ಮಾಡಿ ಲೈಟಾಗಿ ಕ್ಲೋಸ್ ಮಾಡಿ ಅದನ್ನು. ಈಗ ನಮ್ಮ ಡ್ರೈ ಫ್ರೂಟ್ಸ್ ಫಿಲ್ ಮಾಡಿರೋ ಎಲ್ಲ ಡೇಟ್ಸ್ ರೆಡಿಯಾಗಿದೆ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಚಾಕ್ಲೇಟ್ನ ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ. ನೋಡಿ, ನಾನು ಕೆಳಗಡೆ ನೀರು ಇಟ್ಬಿಟ್ಟು ಬೌಲಲ್ಲಿ, ಮೇಲ್ಗಡೆ ಗ್ಲಾಸ್ ಬೌಲಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಡೇಟ್ಸ್ನ ಮೆಲ್ಟೆಡ್ ಚಾಕ್ಲೇಟಲ್ಲಿ ಡಿಪ್ ಮಾಡೋವಂಥ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ನೋಡಿ, ಈಗ ರೆಡಿ ಆಗಿದೆ. ಈಗ ಒಂದೊಂದೇ ಡೇಟ್ಸ್ನ ನಾವು ಚಾಕ್ಲೇಟಲ್ಲಿ ಡಿಪ್ ಮಾಡೋಣ. ಡೇಟ್ಸ್ನ ಚಾಕ್ಲೇಟ್ ಬೌಲಲ್ಲಿ ಚೆನ್ನಾಗಿ ಡಿಪ್ ಆಗೋ ಹಾಗೆ ಎಲ್ಲ ಸೈಡ್ಸು ರೋಲ್ ಮಾಡಿ. ನೋಡಿ, ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬಟರ್ ಪೇಪರ್ ಮೇಲೆ ಹಾಕೋಬೇಕು. ನೋಡಿ, ಒಂದೊಂದಾಗಿ ಈ ಥರ ಡಿಪ್ ಮಾಡಿ ಎಲ್ಲನೂ ಈ ಶೀಟ್ ಮೇಲೆ ಹಾಕ್ಕೊಂಡು ನಾವು ಇದನ್ನು ಫ್ರೀಝರಲ್ಲಿ ಇಟ್ಕೊಳ್ಳೋಣ. ಇದನ್ನು 1 ಅವರ್ ಫ್ರೀಝರಲ್ಲಿ ಇಟ್ಟರೆ ಸಾಕು. ಆಮೇಲೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನೋಡಿ, ಈಗ ಎಲ್ಲ ಚಾಕ್ಲೇಟ್ಸ್ ರೆಡಿ ಆಗಿದೆ. ಇದಕ್ಕೆ ಮೇಲೆ ನಾವು ಗಾರ್ನಿಷ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಪಂಪ್ಕಿನ್ ಸೀಡ್ಸ್ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಕ್ಯಾಶ್ಯೂ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ಬಾದಾಮಿ ಪೌಡ್ರ್ ಕೂಡ ರೋಸ್ಟ್ ಮಾಡಿ ಹಾಕ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕಾದರೆ ಅದು ಹಾಕ್ಕೊಳ್ಳಿ.
ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸ್ನ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಹಾಕೊತಾ ಇದ್ದೀನಿ. ಸೊ ದಟ್ ಇದು ಕಲರ್ಫುಲ್ಲಾಗೂ ಕಾಣಿಸುತ್ತೆ, ಮಕ್ಕಳಿಗೆ ಅಟ್ರಾಕ್ಷನ್ ಆಗೂ ಇರುತ್ತೆ. ಡೇಟ್ಸು ನಿಮಗೆ ಗೊತ್ತಿರೋ ಹಾಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಮನೆಯಲ್ಲಿ ಪಾರ್ಟೀಸ್ ಆದಾಗ, ಚಿಕ್ಕ ಫಂಕ್ಷನ್ಸ್ ಆದಾಗ ಇದು ಆ್ಯಸ್ ಎ ಡೆಸರ್ಟ್ ತುಂಬ ಒಳ್ಳೆ ಆಪ್ಷನ್. ನೋಡಿ, ನಮ್ಮ ಡೇಟ್ಸ್ ಚಾಕ್ಲೇಟ್ ಆಲ್ರೆಡಿ ರೆಡಿ ಆಯಿತು. ಇನ್ನೇನು ತಡ, ಆದಷ್ಟು ಬೇಗ ಈ ಸ್ವೀಟ್ನ ರೆಡಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫಾರ್ ಸಚ್ ಮೋರ್ ರೆಸಿಪೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.